ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಹೇಳಿಕೊಂಡಿದ್ದ ಅಮುಕು ಡುಮುಕು ವಿರುದ್ಧ ಈಗ ಕೇಸ್ ದಾಖಲಾಗಿದೆ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮಂಜು ಉರುಫ್ ಅಮುಕು ಡುಮುಕು ಮೇಲೆ ಎಫ್ಐಆರ್ ದಾಖಲಾಗಿರುವಂಥದ್ದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ರೆಸ್ಟೋ ಬಾರ್ನಲ್ಲಿ ಮಹಿಳಾ ಸಿಬ್ಬಂದಿಯ ಜೊತೆಗೆ ಅನುಚಿತವಾಗಿ ವರ್ತನೆ ಮಾಡಿದಂತಹ ಆರೋಪ. ಸೆಲ್ಫಿ ಫೋಟೋ ಕೊಡುವಂತೆ ನಶೆಯಲ್ಲಿ ಅನುಚಿತವಾಗಿ ವರ್ತಿಸಿದ್ದಾನಂತೆ ಅಮುಕು ಡುಮುಕು. ಸ್ಥಳದಲ್ಲಿದ್ದ ಪಬ್ ಮ್ಯಾನೇಜರ್ ಮೇಲೂ ಕೂಡ ಹಲ್ಲೆಗೆ ಯತ್ನ ಮಾಡಿದಂತೆ, ಕೊಲೆ ಬೆದರಿಕೆ ಹಾಕಿದ್ದಾನಂತೆ. ಹಾಗಾಗಿ ಈಗ ಕಾನೂನು ಸಂಕಷ್ಟ ಎದುರಾಗಿದೆ. ಎಫ್ಐಆರ್ ದಾಖಲಾಗಿದೆ. ಕಾನೂನಿನ ಕುಣಿಕೆಯಲ್ಲಿ ಈಗ ಅಮುಕು ಡುಮುಕು ಅಲಿಯಾಸ್ ಮಂಜಾ ಸಿಲುಕಿಕೊಂಡಿರುವಂಥದ್ದು. ಅಮುಕು ಡುಮುಕು ಮತ್ತು ಸ್ನೇಹಿತರ ಮೇಲೆ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಪೊಲೀಸರು. ಜುಲೈ 9ರ ರಾತ್ರಿ ರೆಸ್ಟೋ ಬಾರ್ಗೆ ಹೋಗಿರ್ತಾರೆ ಅಮುಕು ಡುಮುಕು ಆ್ಯಂಡ್ ಗ್ಯಾಂಗ್. ಊಟ ಮತ್ತು ಮದ್ಯ ಸೇವನೆ ಎಲ್ಲ ಮಾಡ್ತಾರೆ ಈ ಗ್ಯಾಂಗು. ಬಿಲ್ ಕೇಳಿದಂತಹ ಮಹಿಳಾ ಸಿಬ್ಬಂದಿಯ ಜೊತೆಗೆ ಅನುಚಿತವಾಗಿ ವರ್ತಿಸಿದಾರಂತೆ. ಬಿಲ್ ಕೊಡೋದಕ್ಕೆ ನಿರಾಕರಿಸಿದ್ದಾರಂತೆ. ನಂತರ ಕೊಲೆ ಬೆದರಿಕೆ ಹಾಕಿದಂಥ ಆರೋಪ ಮಾಡಿದಾರಂತೆ. ಪಬ್ನಲ್ಲಿ ಕೆಲಸ ಮಾಡುವ ಯುವತಿಯರು ಹೋಗಿ ದೂರು ಕೊಟ್ಟಿದ್ದಾರೆ. ಅವರ ದೂರಿನ ಅನ್ವಯ ಅಮುಕು ಡುಮುಕು ಆ್ಯಂಡ್ ಗ್ಯಾಂಗ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಪಾಪ ಬಿಗ್ ಬಾಸ್ಗೆಲ್ಲ ಹೋಗಬೇಕು ಅಂಥೇಳಿ ಅಮುಕು ಡುಮುಕು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ಯಾಂಪೇನ್ ಎಲ್ಲ ಮಾಡ್ಕೊಳ್ತಿದ್ರು. ಅವರನ್ನವರೇ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಅಂತೆಲ್ಲ ಕರೆಸ್ಕೊಂಡಿದ್ರು. ಈಗ ಅಮುಕು ಡುಮುಕುಗೆ ಕಾನೂನು ಸಂಕಷ್ಟ ಎದುರಾಗಿದೆ. ಇನ್ಫ್ಲೂಯೆನ್ಸರ್ ಆಗಿರುವಂಥ ಮಂಜು ಅಲಿಯಾಸ್ ಅಮುಕು ಡುಮುಕು ವಿರುದ್ಧ ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಕಳೆದ 9ರ ರಾತ್ರಿಯಂದು ಅನ್ನಪೂರ್ಣೇಶ್ವರಿ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಮುದ್ದಿನಪಾಳ್ಯದಲ್ಲಿರುವಂಥ ನ್ಯೂ ಸನ್ರೈಸ್ ರೆಸಿಡೆನ್ಸಿ ಪಬ್ ರೆಸ್ಟೋ ಬಾರ್ ಏನಿದೆ, ಈ ಬಾರ್ಗೆ ಏನು ಪ್ರಮೋಷನ್ ಮಾಡೋದಕ್ಕೆ ಅಂತ ಮಂಜು ಅಲಿಯಾಸ್ ಅಮುಕು ಡುಮುಕು ಬಂದಿರ್ತಾರೆ. ಪ್ರಮೋಷನ್ ಮುಗಿದ ನಂತರದಲ್ಲಿ ಪಬ್ನಲ್ಲೇ ಊಟ ಮಾಡೋದಕ್ಕೆ ಕೂತ ವೇಳೆಯಲ್ಲಿ ಯುವತಿಯೊಬ್ಬರು ಆರ್ಡ್ರ್ ತೆಗೆದುಕೊಳ್ಳೋಕ್ಕೆ ಬರ್ತಾರೆ. ಆದರೆ ಆತ ಅವ್ರ ಬಳಿ ಆರ್ಡ್ರ್ ತಗೊಳೋದಿಲ್ಲ. ಬದಲಾಗಿ ಇನ್ನೊಬ್ಬ ಅಂದರೆ ಸ್ವಲ್ಪ ಏಜ್ ಇರುವಂಥ ಯಂಗ್ ಏಜಿನ ಮಹಿಳಾ ಸಿಬ್ಬಂದಿ ಒಬ್ಬರು ಇರ್ತಾರೆ. ಅವರನ್ನು ನೋಡ್ಬಿಟ್ಟು ಆಕೆಯನ್ನು ಆರ್ಡ್ರ್ ತಗೋದಕ್ಕೆ ಕಳಿಸು ಅಂತೇಳಿ ಬೇರೆಯವರ ಸಿಬ್ಬಂದಿಗೆ ಒತ್ತಾಯ ಮಾಡುವಂಥದ್ದು. ಆನಂತರದಲ್ಲಿ ಆ ಯುವತಿ ಕೂಡ ಆರ್ಡ್ರ್ ತಗೊಳಕ್ಕೆ ಬರ್ತಾಳೆ. ಬಂದಂಥ ವೇಳೆಯಲ್ಲಿ ಈತ ನಿನ್ನ ಫೋನ್ ನಂಬರ್ ಕೊಡು, ಜೊತೆಗೆ ಫೋಟೋ ಕೊಡು ಅಂತೇಳಿ ಆಕೆ ಬಳಿ ಅನುಚಿತವಾಗಿ ವರ್ತನೆ ಮಾಡ್ತಾನೆ. ಅದಾದ ನಂತರದಲ್ಲಿ ತನ್ನ ಮೊಬೈಲ್ ಕೊಟ್ಟು ಚಾರ್ಜ್ ಹಾಕು, ಹಾಗೆ ನಿನ್ನ ನಂಬರ್ ಸೇವ್ ಮಾಡುವಂತೂ ಕೂಡ ಆಕೆ ಹಿಂದೆ ದುಂಬಾಲು ಬೀಳುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಸಿಬ್ಬಂದಿ ಕೂಡ ಅದನ್ನು ವಿರೋಧ ಮಾಡ್ತಾರೆ. ಆ ಸ್ಥಳಕ್ಕೆ ಬಂದಂಥ ಮ್ಯಾನೇಜರ್ಗೂ ಕೂಡ ಈತ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ದಲ್ದೇ ಅವರ ವಿರುದ್ಧ ಕೂಡ ಕೆಟ್ಟದಾಗಿ ಹಲ್ಲೆ ಮಾಡಿ ಕೊಲೆ ಬೆದರಿಕೆ ಕೂಡ ಹಾಕಿದ್ದ ಅನ್ನೋದು ಈಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು. ಆ ನಿಟ್ಟಿನಲ್ಲೇ ಏನು ಪ್ರಮೋಷನ್ಗೆ ಆರ್ಗನೈಸರ್ ಆಗಿದ್ದಂಥ ಗೀತಾ ಎಂಬುವರು ಈಗ ಮಹಿಳೆ ಯುವತಿ ಪರವಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿರುವಂಥದ್ದು. ಈ ವಿಚಾರ ಅಂದರೆ ಈಗೇನು ಅಮುಕು ಡುಮುಕು ಮತ್ತು ಅವರ ತಾಯಿ ಕೂಡ ಅಶ್ಲೀಲ ಪದ ಬಳಕೆ ಮಾಡಿ ಆ ದೂರುದಾರೆಯನ್ನು ನಿಲ್ಲಿಸಿದ್ರು ಅನ್ನೋ ನಿಟ್ಟಿನಲ್ಲಿ ಇವಾಗ ಮಂಜು ಅಲಿಯಾಸ್ ಅಮುಕು ಡುಮುಕು ಮತ್ತು ಆಕೆ ತಾಯಿ ಏನಿದ್ರು ಇಬ್ಬರು ವಿರುದ್ಧ ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಕೂಡ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೂಡ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಒಟ್ಟಿನಲ್ಲಿ ಏನು ಪಬ್ನ ಪ್ರಮೋಷನ್ ವೇಳೆ ಆತ ಕುಡಿದ ಮತ್ತಿನಲ್ಲಿ ಆ ಯುವತಿ ಜೊತೆ ಅನುಚಿತವಾಗಿ ವರ್ತನೆ ಮಾಡ್ದ ಅನ್ನೋದು ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ನೋಟಿಸ್ ಕೊಟ್ಟಿದ್ದು, ಆತ ವಿಚಾರಣೆಗೆ ಹಾಜರಾದ ನಂತರದಲ್ಲೇ ಮತ್ತಷ್ಟು ವಿಚಾರಗಳು ಗೊತ್ತಾಗಬೇಕಾಗಿದೆ. ಕ್ಯಾಮರಾಮನ್ ಪವನ್ ಜೊತೆ ಉಮೇಶ್, ಬಿಗ್ ಟಿವಿ, ಬೆಂಗಳೂರು.